ಯಜ್ಞ ಯಾಗಾದಿಗಳಲ್ಲಿ ಮಾತ್ರ ಇರುತ್ತಿದ್ದ ಅಗ್ನಿ ಎಲ್ಲವನ್ನ ಸುಡುವಂತೆ ಆಗಿದ್ದರ ಹಿಂದೆ ಒಂದು ಶಾಪದ ಕಥೆ ಇದೆ. ಭೃಗು ಮಹರ್ಷಿಗಳ ಪತ್ನಿಯಾದ ಪುಲೋಮೆ ಅಸುರಕುಲದವಳಾಗಿದ್ದಳು. ಪುಲೋಮ ಎಂಬ ರಾಕ್ಷಸ ಅವಳನ್ನ ಮದುವೆಯಾಗಬೇಕೆಂದು ಬಯಸಿದ್ದ. ಆದರೆ ಆಕೆಯ ತಂದೆ ಆಕೆಯನ್ನ ಭೃಗು ಮಹರ್ಷಿಗಳಿಗೆ ಕೊಟ್ಟು ವಿವಾಹ ಮಾಡಿಕೊಟ್ಟಿದ್ದ. ಹಠದಿಂದ ಪುಲೋಮ ರಾಕ್ಷಸ ಆಕೆಯನ್ನ ಅಪಹರಿಸಬೇಕೆಂದು ನಿರ್ಧರಿಸಿ ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದ. ಸ್ವಲ್ಪ ಸಮಯ ಕಳೆಯಿತು. ಪುಲೋಮೆ ಗರ್ಭವತಿಯಾದಳು. ಹೀಗಿರುವಾಗ ಒಮ್ಮೆ ಭೃಗು ಮಹರ್ಷಿಗಳು ಸ್ನಾನಕ್ಕಾಗಿ ನದಿಗೆ ಹೋದಾಗ ಪುಲೋಮ ರಾಕ್ಷಸ ಆಶ್ರಮಕ್ಕೆ ಬರುತ್ತಾನೆ. ಆಶ್ರಮದಲ್ಲಿ ಉರಿಯುತ್ತಿದ್ದ ಅಗ್ನಿದೇವನನ್ನ ನೋಡಿ ರಾಕ್ಷಸ ಕೇಳುತ್ತಾನೆ, ಈಕೆ ನಿಜವಾಗಿಯೂ ಭೃಗು ಮಹರ್ಷಿಗಳ ಪತ್ನಿಯೇ ಅಥವಾ ಹಿಂದೆ ನಾನು ಮದುವೆಯಾಗಬೇಕೆಂದುಕೊಂಡಿದ್ದ ಪುಲೋಮಿಯೇ? ಅಗ್ನಿದೇವ ಮೊದಲು ಮೌನವಾಗಿದ್ದರೂ ಸತ್ಯವನ್ನ ಮರೆಮಾಚಬಾರದು ಎಂಬ ಕಾರಣಕ್ಕೆ, ಹೌದು, ಇವಳು ಹಿಂದೆ ನೀನು ಮದುವೆಯಾಗ ಬಯಸಿದ್ದ ಪುಲೋಮಿಯೇ, ಆದರೆ ಈಗ ಧರ್ಮಪರವಾಗಿ ಭೃಗು ಮಹರ್ಷಿಗಳ ಪತ್ನಿ ಎನ್ನುತ್ತಾನೆ. ರಾಕ್ಷಸ ಕೂಡಲೇ ಹಂದಿಯ ರೂಪ ತಾಳುತ್ತಾನೆ. ಪುಲೋಮೆಯನ್ನ ಎತ್ತಿಕೊಂಡು ವೇಗವಾಗಿ ಓಡಲಾರಂಭಿಸುತ್ತಾನೆ. ಅದೇ ಸಮಯದಲ್ಲಿ ಪುಲೋಮೆಯ ಗರ್ಭದಲ್ಲಿದ್ದ ಮಗು ಕೋಪಗೊಂಡು ತನ್ನ ಯೋಗ ಬಲದಿಂದ ಹೊರಬರುತ್ತದೆ. ಆ ಮಗುವೇ ಮುಂದೆ ಜಗದ್ವಿಖ್ಯಾತವಾದ ಚ್ಯವನ ಮಹರ್ಷಿ. ಚ್ಯವನ ಎಂದರೆ ಗರ್ಭದಿಂದ ಜಾರಿದವನು ಎಂದರ್ಥ. ಆ ಮಗುವಿನ ದಿವ್ಯವಾದ ತೇಜಸ್ಸಿಗೆ ಪುಲೋಮ ರಾಕ್ಷಸ ಸುಟ್ಟು ಭಸ್ಮವಾಗುತ್ತಾನೆ. ಪುಲೋಮೆ ಮಗುವಿನ ಜೊತೆ ಆಶ್ರಮಕ್ಕೆ ಹಿಂದಿರುಗುತ್ತಾಳೆ. ಭೃಗು ಮಹರ್ಷಿಗಳು ನಡೆದ ವಿಷಯವನ್ನ ತಿಳಿದು ಕೋಪಗೊಳ್ಳುತ್ತಾರೆ. ತಮ್ಮ ಪತ್ನಿಯ ವಿಷಯವನ್ನ ರಾಕ್ಷಸನಿಗೆ ಹೇಳಿದ ಕಾರಣಕ್ಕೆ, ಇಂದಿನಿಂದ ನೀನು ಸರ್ವಭಕ್ಷಕನಾಗು, ಅಂದರೆ ಎಲ್ಲವನ್ನೂ ಸುಡುವಂತವನಾಗು ಎಂದು ಅಗ್ನಿದೇವನಿಗೆ ಶಾಪ ನೀಡುತ್ತಾರೆ. ಅಲ್ಲಿಯವರೆಗೆ ಯಜ್ಞ ಯಾಗಾದಿಗಳಲ್ಲಿ ಶುದ್ಧವಾದ ವಸ್ತುಗಳನ್ನು ಮಾತ್ರ ಸುಡುತ್ತಿದ್ದ ಅಗ್ನಿ ಅಂದಿನಿಂದ ಅಶುದ್ಧವಾದ ವಸ್ತುಗಳನ್ನು ಸುಡುವ ಹಾಗಾಯಿತು. ಅಗ್ನಿದೇವ ದುಃಖದಿಂದ, ನಾನು ಸುಳ್ಳು ಹೇಳಲಿಲ್ಲ, ಧರ್ಮವನ್ನ ಕಾಪಾಡಲು ಸತ್ಯವನ್ನೇ ಹೇಳಿದೆ. ಸತ್ಯ ಹೇಳಿದ್ದಕ್ಕೆ ನನಗೆ ಶಾಪ ಏಕೆ ಎಂದು ಪ್ರಶ್ನಿಸುತ್ತಾನೆ. ಮಹರ್ಷಿಗಳಿಂದ ಯಾವ ಉತ್ತರವೂ ಸಿಗುವುದಿಲ್ಲ. ಅದೇ ದುಃಖದಲ್ಲಿ ಅಗ್ನಿದೇವ ಅಲ್ಲಿಂದ ಮಾಯವಾದ. ಮಾತ್ರವಲ್ಲ, ಅಂದಿನಿಂದ ಯಜ್ಞ ಯಾಗಾದಿಗಳಿಂದ ದೂರ ಇರಲು ನಿರ್ಧರಿಸಿದ. ಅಗ್ನಿ ಇಲ್ಲದೆ ಯಜ್ಞಗಳು ನಡೆಯಲಿಲ್ಲ. ದೇವತೆಗಳಿಗೆ ಹವಿಸು ತಲುಪಲಿಲ್ಲ. ಲೋಕದಲ್ಲಿ ಧಾರ್ಮಿಕ ಕಾರ್ಯಗಳು ಅಸ್ತವ್ಯಸ್ತವಾದವು. ಪ್ರಪಂಚವೇ ತಲ್ಲೆಣಿಸಿತು. ಕೊನೆಗೆ ದೇವತೆಗಳು ಋಷಿಗಳು ಸೇರಿ ಬ್ರಹ್ಮದೇವರ ಮೊರೆ ಹೋಗುತ್ತಾರೆ. ಬ್ರಹ್ಮದೇವ ಅಗ್ನಿಯನ್ನು ಕರೆದು ಸಮಾಧಾನ ಪಡಿಸುತ್ತಾರೆ. ನಿನ್ನ ಜ್ವಾಲೆಗಳು ಎಲ್ಲವನ್ನೂ ಸುಟ್ಟರೂ ನೀನು ಪವಿತ್ರವಾಗಿಯೇ ಇರುತ್ತೀಯ. ನಿನ್ನ ತೇಜಸ್ಸಿನಿಂದ ಅಶುದ್ಧವೂ ಪರಿಶುದ್ಧವಾಗುತ್ತದೆ. ನಿನ್ನ ಕೆಲಸವನ್ನ ನಿಲ್ಲಿಸಬೇಡ ಎನ್ನುತ್ತಾರೆ. ಬ್ರಹ್ಮದೇವನ ಮಾತಿನಿಂದ ಸಮಾಧಾನಗೊಂಡ ಅಗ್ನಿ ತನ್ನ ಕೆಲಸವನ್ನ ಪುನಃ ಪ್ರಾರಂಭಿಸುತ್ತಾನೆ. ಹೀಗೆ ಭೃಗು ಮಹರ್ಷಿಯ ಶಾಪದಿಂದ ಅಗ್ನಿ ಎಲ್ಲವನ್ನೂ ದಹಿಸುವ ಶಕ್ತಿಯನ್ನು ಪಡೆದರೂ ಬ್ರಹ್ಮನ ವರದಿಂದ ಅಗ್ನಿ ಶುದ್ಧಿಯ ಸಂಕೇತವಾಗಿ ತನ್ನ ಪವಿತ್ರತೆಯನ್ನು ಉಳಿಸಿಕೊಳ್ಳುತ್ತಾನೆ.